ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಹಾರ್ದಿಕ್ ಪಾಂಡ್ಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚಾಲ್ತಿಯಲ್ಲಿರೋ ಹೆಸರು. ಪತ್ನಿ ನತಾಶಾ ಜೊತೆಗಿನ ಡಿವೋರ್ಸ್ ವಿಚಾರಕ್ಕೆ ಚರ್ಚೆಯಲ್ಲಿದ್ದಾರೆ. ಸದ್ಯ ನತಾಶಾ ಮತ್ತೆ ತವರಿಗೆ ವಾಪಸ್ಸಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಹಾರ್ದಿಕ್ ಜೊತೆಗೆ ಬಾಲಿವುಡ್ ಯಂಗ್ ಹೀರೋಯಿನ್ ಹೆಸರು ತಳಕು ಹಾಕಿಕೊಳ್ತಿದೆ. ಆ ನಟಿ ಜೊತೆ ಹಾರ್ದಿಕ್ ಡೇಟ್ ಮಾಡ್ತಿದ್ದಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಹಾಗಾದ್ರೆ ಯಾರಾಕೆ ಹೇಳ್ತೀವಿ ಬನ್ನಿ. ಹಾರ್ದಿಕ್ ಪಾಂಡ್ಯ ಎಲ್ಲ ವಿಚಾರವನ್ನ ಚಿಲ್ಲಾಗಿ ಸ್ವೀಕರಿಸ್ತಾರೆ. ಆದರೆ ಇತ್ತೀಚೆಗೆ ಅವರ ಜೀವನದಲ್ಲಿ ನಡೆದ ಏರಿಳಿತ ಅವರನ್ನ ಕುಗ್ಸಿತ್ತು. ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಪಡೆಯುತ್ತಿದ್ದಂತೆ ರೋಹಿತ್ ಶರ್ಮಾ ಅಭಿಮಾನಿಗಳಿಂದ ಟೀಕೆಗೆ ಒಳಗಾಗಿದ್ರು. ಆ ಬಳಿಕ ವಿಶ್ವಕಪ್ಗೆ ಆಯ್ಕೆ ಆದಾಗಲೂ ಟೀಕೆಗೆ ಗುರಿಯಾಗಿದ್ರು. ಈ ಟೈಮ್ನಲ್ಲೇ ಪರ್ಸನಲ್ ಲೈಫ್ ಸರಿಯಿಲ್ಲ ಅನ್ನೋ ಸುದ್ದಿ ಹರಿದಾಡಿತ್ತು. ಆ ಬಳಿಕ ಅವರು ವಿಶ್ವಕಪ್ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಎಲ್ಲರಿಂದ ಶಬ್ಬಾಸ್ ಅನ್ಸ್ಕೊಂಡಿದ್ರು. ಆದ್ರೆ ಇತ್ತೀಚೆಗಷ್ಟೇ ಡಿವೋರ್ಸ್ ಬಗ್ಗೆ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು. ಇದೆಲ್ಲ ಗೊತ್ತಿರೋ ಮ್ಯಾಟರ್. ಆದ್ರೆ ಅವರ ಬಗ್ಗೆ ಹೊಸದೊಂದು ವಿಚಾರ ಹರಿದಾಡ್ತಿದೆ. ಇತ್ತೀಚೆಗೆ ಹಾರ್ದಿಕ್ ಪಾಂಡ್ಯ ಅಂಬಾನಿ ಮನೆಯ ಮದುವೆಯಲ್ಲಿ ಕಾಣಿಸಿಕೊಂಡಿದ್ರು. ಈ ವೇಳೆ ಅನನ್ಯ ಪಾಂಡ್ಯ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಡ್ಯಾನ್ಸ್ ಮಾಡ್ತಾ ಕಾಣಿಸಿಕೊಂಡಿದ್ರು. ಇದನ್ನ ನೋಡಿದ ನೆಟ್ಟಿಗರು ಇಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಕಾಮೆಂಟ್ ಮಾಡೋಕೆ ಶುರು ಮಾಡಿದ್ರು. ಆದ್ರೀಗ ಹಾರ್ದಿಕ್ ಇನ್ಸ್ಟಾಗ್ರಾಮ್ನಲ್ಲಿ ಅನನ್ಯ ಪಾಂಡ್ಯನ ಫಾಲೋ ಮಾಡ್ತಿದ್ದಾರೆ. ಈ ಸುದ್ದಿ ಸಖತ್ ಚರ್ಚೆ ಹುಟ್ಟು ಹಾಕಿದೆ. ಬಾಲಿವುಡ್ನಲ್ಲಿ ಈಗಷ್ಟೇ ಅಂಬೆಗಾಲು ಇಡ್ತಿರೋ ಅನನ್ಯ ಪಾಂಡೆ ಹೆಸರು ಈ ಹಿಂದೆ ಆಶಿಕ್ 2 ಸಿನಿಮಾ ಹೀರೋ ಆದಿತ್ಯ ರಾಯ್ ಕಪೂರ್ ಜೊತೆ ತಳುಕು ಹಾಕೊಂಡಿತ್ತು. ಖಾಸಗಿ ಮಾಧ್ಯಮಗಳ ಸಂದರ್ಶನದಲ್ಲಿ ತನಗೆ ಬಾಯ್ ಫ್ರೆಂಡ್ ಇರೋದಾಗಿಯೂ ಅನನ್ಯ ಹೇಳ್ಕೊಂಡಿದ್ರು. ಆದಿತ್ಯ ಹಿಂಟ್ ಕೊಟ್ಟಿದ್ರು. ಆದ್ರೀಗ ಕೆಲ ದಿನಗಳ ಹಿಂದೆಯಷ್ಟೇ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ. ಏನೂ ಸರಿಯಿಲ್ಲ ಅನ್ನೋ ಚರ್ಚೆಗಳಾಗ್ತಿದೆ. ಈ ಗ್ಯಾಪ್ನಲ್ಲಿ ಹಾರ್ದಿಕ್ ಜೊತೆಗೆ ಹೆಸರು ಕೇಳಿ ಬರ್ತಿದೆ. ಹಾಗೆ ನೋಡೋದಾದ್ರೆ ಅನನ್ಯ ಸಿಂಗಲ್ ಆಗಿ ಇದ್ದಿದ್ದು ಕಡಿಮೆ. ಹೀಗಾಗಿ ಹಾರ್ದಿಕ್ ಜೊತೆ ಸುತ್ತಾಟ ಆರಂಭಿಸಿದ್ರಾ ಅಂತ ನೆಟ್ಟಿಗರಲ್ಲಿ ಅನುಮಾನ ಶುರುವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.